ಎಂದೇಕಿಂತಹ ದುಶ್ಯಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬರುತ್ತಿದೆಯಲ್ಲ, ಇದು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವುದು? ಈಶ್ವರ, ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣಕತೆಯನ್ನು ಬರೆದೆ ದೇವ, ಅದೆಂತಹ ಕರುಣಕತೆಯನ್ನು ಬರೆದೆ. ಅಮ್ಮ, ಅಮ್ಮ, ಯಾರು? ಪುತ್ರ ಬಂದೆಯ? ನಾನು ನಿನ್ನ ಸಲುವಾಗಿಯೇ ಇಷ್ಟೊಂದು ಕಾತುರಳಾಗಿದ್ದೆನು. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಸಮೀಪಕ್ಕೆ ಬಾ ಕಂದ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನಿನ್ನ ಮಗನನ್ನು ಅವನಾರಮ್ಮ ಎದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲರ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲರ ಯಾರು ಎನ್ನೆದುರಿಸಬಲ್ಲವರು? ಹದವ ಪೋಡವನ ಮದ ಮುರಿಯುತ್ತಲಿ ಭರದಿ ಹೋಳುವೆನು ಭರತ ಚಂಡವ. ಹದವ ಪೋಡವನ ಮದ ಮುರಿಯುತ್ತಲಿ ಭರದಿ ಹೋಳುವೆನು ಭರತ ಚಂಡವ. ಗುಡುಗುಡುಗಿಸಿ ಬ್ರಹ್ಮೋಂಡವ ನಡುಗಿಸಿ, ಗುಡುಗುಡುಗಿಸಿ ಬ್ರಹ್ಮೋಂಡವ ನಡುಗಿಸಿ ಹೊರ ಭಾರತವ ಪರಿಪಾಲಿಸುವೆ. ಹೊರ ಭಾರತವ ಪರಿಪಾಲಿಸುವೆ. ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲರ ಯಾರು ಎನ್ನೆದುರಿಸಬಲ್ಲವರು? ಕುಂತಿತನುಜ ರಮ್ಮಂತದಿ ಸೋಲಿಸಿ ಅಂದು ಕಳುಹಿಸಿದೆ ಕಾನನಕ್ಕೆ. ಕುಂತಿತನುಜರಂ ಪಂತದಿ ಸೋಲಿಸಿ ಅಂದು ಕಳುಹಿಸಿದೆ ಕಾನನಕ್ಕೆ. ಒಂದ ಸಮರದಿ ಸೋದರರೆನ್ನದ, ಒಂದ ಸಮರದಿ ಸೋದರರೆನ್ನದ ಚಿಂತೆಯ ದೈವರಣದೊಳಗೆ. ಯಾರು ಎನ್ನೆದುರಿಸಬಲ್ಲವರು? ಛಲದಂಕ ಮಲ್ಲರ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಆದರದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಆಡಿದ ಆಟವೆಂದು ತಿಳಿದಿದ್ದೆನು. ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ನಿಜವಾಗಿಯೂ ನೀನು ಆ ಘೋರ ಯುದ್ಧವನ್ನೇ ಆಹ್ವಾನಿಸಿದೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ. ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನೀನೇ ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ದರಿದ್ರ ಭಿಕ್ಷುಕೆಯಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಈ ಶಾಂತ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100
ಜನ ವೀರಪುತ್ರರನ್ನು ಹೆತ್ತ ವೀರಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವೆನು. ನನಗನುಜ್ಞೆಯನ್ನು ಕೊಡು ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಜನರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಆ ಪಾಂಡವರಿಗೆ ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಪಡಿಸಿದೆ. ನಿನ್ನಂತಹ ನೀಚನು, ದೂತನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಅದು ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಛೇಟಿಗೆ ಅಂತ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಗೆ ಪ್ರತಿಕಕ್ಷಾಗಿ ನಿಂತಿದ್ದರೂ ಲಕ್ಷಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನಮ್ಮ? ನಿಸ್ಸಹಾಯಕನಾದ ಒಬ್ಬ ಹೇಡಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಆ ಪಾಂಡವರ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅಮ್ಮ, ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನಗನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯಾ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಅಮ್ಮ, ಮಾತೃವಾಕ್ಯವನ್ನು ಮೀರಿದ ನಮ್ಮ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ಆದರೆ ಈ ದಿನ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನ ಮಾಡಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸಿ ಬಿಡುವುದು ನಿನ್ನ ಶತ್ರುಗಳನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯಲ್ಲಿ ರಕ್ತವು ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯರು ವಿಧವೆಯರಾಗಿ ನಿಲ್ಲುವರು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲೇ ಮೊಳಗೆ ಹೋಗುವುದು. ನೀನೇನು ಮಾನವನೋ? ಇಲ್ಲ, ಮಾನವ ರೂಪದ ರಾಕ್ಷಸನು. ಮಾನವನಲ್ಲಮ್ಮ, ಮಹಾದುರ್ಧಾನವ. ಈತನು ದುರ್ದಾನವನಾದ ಮೇಲೆ ಮಾತೆಯಾದ ನಾನಿನ್ನೇನು ಮಾಡಲೇ? ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಬಹಳ ಪ್ರೀತಿ ಮಮತೆಯಿಂದ ಸಾಕಿದ್ದಕ್ಕಾಗಿ ಈತನಿಂದಲೇ ನನ್ನ ಕಣ್ಣೀರು ಕಾಲುವೆಯಾಗಿ ಹರಿಯುತ್ತಿರುವುದಲ್ಲ. ಚಿಂತೆ ಇಲ್ಲ. ಇವನು ನನ್ನ ಮಗ, ನನ್ನ ಪ್ರೀತಿಯ ಮಗ. ಮಾತೆಯಾದ ನಾನು ಮಗನನ್ನು ಯುದ್ಧಕ್ಕೆ ಹರಸಿ ಕಳಿಸುವುದೇ ಲೇಸು. ಕಂದ ದುರ್ಯೋಧನ, ಬಾ ಕುಮಾರ, ನನ್ನ ಸಮೀಪಕ್ಕೆ ಬಂದು ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರ್ಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು.
ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ರಣರಂಗದಲ್ಲಿ ಹೋರಾಡು. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹಾಗಾದರೆ ನನ್ನ ಜಯವು ಖಂಡಿತವಾಗಿಯೂ ಲಭಿಸುವುದು. ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನೇ ನಿರಾಕರಿಸಿ ರಣಕಂಕಣ ತೊಟ್ಟ ಈ ಛಲದಂಕ ಬಲ್ಲನಿಗೆ ಜಯವಾಗಲೇಬೇಕು. ಇನ್ನು ತಡವೇಕೆ, ಇನ್ನು ತಡವೇಕೆ? ಮಾರ್ಗದಲ್ಲಿ ರಣಭೇರಿಗಳು ಮುಗಿಲು ಮುಟ್ಟಿ ಝೈಂಕರಿಸಲಿ ರಣಕಹಳೆಗಳು. ಇಂದಿನ ಮುಂಬೆಳಕ್ಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನೇ ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರನ ಒಂದು ಸಾರಿ ನನಗೆ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದಳ್ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ವಿಜಯ ವಿಜಯ ಜವದಳ್ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಸ್ವರಿವರ ಸಹಸ್ರ ಕೃಪಾಳು ಭಯಂಕರ. ಮಹಾಭೀಕರ ಜಯ ಸ್ವರಿವರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿ ಕಬವು ಪದಾಸ್ತಿ ಬರುವುದ ಮಹಾರಥಿ ಕಬವು ಪದಾಸ್ತಿ ಬರುವುದ ಮಹತ್ಕಾರಿ ಭಟ್ಟ ಸಮಕ್ಕಾಂತ ವಿಜಯ ವಿಜಯ. ಅಯಿತ ನಿವ ಅಯಿತ ತೋರು ಗಜ ಸಹಿತ ಪ್ರಭವ ಮುದಿತ ಮಿಖಿಲ. ಅಯಿತ ನಿವ ಅಯಿತ ತೋರು ಗಜ ಸಹಿತ ಪ್ರಭವ ವಿದಿತ ಮುದಿತ. ತುಯಿನ ರೋಣಿ ಕುಲ ಮಹಾಸಿನಿಖಿಲ ತುಯಿನ ರೋಣಿ ಕುಲ ಮಹಾಸಿನಿಖಿಲ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಕೋರೋ ವಿಷಯ ಪರಿಕಲಿತ ವಿಜಯ. ಜವದಲ್ಲಿ ಮರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವನು ತನ್ನ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು.
ಅವರ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಶ್ವೇತ ವಸನಧಾರಿಯಾಗಿ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವೂ ಬೆಳಗುತ್ತಿರುವುದು ನೋಡು. ಆತನು ಕುರುಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ ಮಿತ್ರ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನಲ್ಲಿ ತಿಳಿಸಬಲ್ಲವನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಮಿತ್ರ, ಏಕೆ? ಏನಾಯ್ತು ಮಿತ್ರ? ಜನಾರ್ದನ 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 ಮಾಧವ जनार्दन हरे दीनो धारे बेड़वैया कधन हरि बेड़वैया कधन हरि बेड़ बिनु माता हरि बेड़ बिनु ಸಾಧಿಸಲೆನು ಹರಿ ಯುದ್ಧವನು ಸಾಧಿಸಲೆನು ಹರಿ ಯುದ್ಧವನು ಬೇಡವಯ್ಯ ಕಥನ ಹರಿ ಬೇಡವಯ್ಯ ಕಥನ ಹರಿ ಬೇಡುವೆನು कधन हरि बेड़वैया कधन हरि
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು, ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು, ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಾಜ್ಯದಿಂದ ದೊಯ್ದ ಈ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗಲು ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಏಕೆ ಮಿತ್ರ, ಏನಾಯಿತು? ಉತಶ್ವ ಕಶ್ಮಲ ಮೇದೋ ಉತಶ್ವ ಕಶ್ಮಲ ಮಿದೋ ವಿಷಮೇವ ಸಮುಪಸ್ಥಿತ ಅನಾರ್ಯ ಜಷ್ಟುಮ ಸ್ವರ್ಗ ಮಮ ಕೀರ್ತಿಕರಮರ್ಜುನ. ಈ ವಿಷಮ ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನೆಡೆಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತಿರುವುದು. ದುಸ್ಸಾಹ ಸ್ವೇತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವುದು. ವಾಸುದೇವ, ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು, ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು, ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ರಾಜ್ಯವನ್ನು ನಾಶಪಡಿಸಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡುವೆ, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿತ್ಯವಾಗಿದೆ.
ಆಗಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಿ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತಿರುವುದು. ದುಸ್ಸಾಹ ಸ್ವೇತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವುದು. ನಾನು ಹೇಳಿಯಲ್ಲ ವಾಸುದೇವ, ಆದರೂ ಪಾಪ ಭೀತಿಯಿಂದ ಯುದ್ಧಮುಖನಾಗಿರುವನು. ವಾಸುದೇವ, ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಅರ್ಜುನ. ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದ. ಶತ್ರುಗಳು ಹೇಡಿ ಎಂದು ಹಳಿಯುವರು, ಪರಮಾತ್ಮ. ಆತ್ಮೀಯರು ವಂಚಕನೆಂದು ನಿಂದಿಸುವರು. ವಾಸುದೇವ, ಆದುದರಿಂದ ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲ ಅಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವ. ವಾಸುದೇವ, ಈ ನಿಮ್ಮ ದಿವ್ಯ ವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯ ಆತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ಇಹಲೋಕದಲ್ಲಿ ನಾನು ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ವಾಸುದೇವ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನಮ್ಮನ್ನು ಕೃತಾರ್ಥನಾಗಿ ಮಾಡು. ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜನ್ಮವನ್ನೂ ಕೊಡುವೆ. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವವನ್ನೇ ವ್ಯಾಪಿಸಿರುವನು.
ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹು ರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಿರುವಂತೆ ಈ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ಈ ನನ್ನ ವಿಭೂತಿ ಅಗಣ್ಯ, ಅನಂತ, ಅಬೋಧ. ಇದರ ಒಂದಲ್ಪಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೂ ನಡೆಯುವವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮ್ಮಿತ ಮಾತ್ರ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯವನ್ನು ಗಳಿಸಿ ಕೀರ್ತಿಯನ್ನು ಪಡೆಯುವೆ. ತಥಾಸ್ತು ಪಾರ್ಥ. ಎಂತ ಭಯಾನಕ ರೂಪವಿದು! ಮನವು ಚಂಚಲದ ಕಾರ್ಗತ್ತಲಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿಧಾರಿ ಶರಣರ ಬೋರೆಯೋ ದೀನರ ನಿಧಿಯೇ. ಶರಣರ ಬೋರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ತುಂಡು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ತುಂಡು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಕೃತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಪರಮಾತ್ಮ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನ್ನು ಪಾಮರನೋಳು. ಮಾಡು ಕೃಪೆಯನ್ನು ಪಾಮರನೋಳು. ಭೀಕರ ರೂಪದ ಬೇಗೆಯನ ಸೈಸೆ. ಭೀಕರ ರೂಪದ ಬೇಗೆಯನ ಸೈಸೆ.
ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರನು ಪ್ರಭು ನೋಡಲಾರನು ಕೈ ಕಾಲುಗಳು ಕಂಪಿಸುತ್ತಿರುವುದು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಸದಾ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸಿ ಗೋಪಿಕಾ ವಲ್ಲಭ ಲಲನ ಚಿತ್ತವಾದ ನಿನ್ನ ಗಂಭೀರ ಸುವಾಸನವದನವೆಲ್ಲಿ ಪ್ರಭು ಸುವಾಸನವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಈ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವನು ಅರ್ಜುನ ತೆಗೆದಿಕೋ ಧನುರ್ಬಾಣಗಳನ್ನು ಸಮರ ಗೀತೆಯನ್ನು ಮೊಳಗಿಸುವೀರ ಆಜ್ಞೆ ಮಾಡುವ ಮನದಲ್ಲಿ ತೋಡ ಆಗಿರುವುದೀಗ ಮನದಲ್ಲಿ ತೋಡ ಆಗಿರುವುದೀಗ ಸಹಿಸನು ಈ ವ್ಯತೆಯ ಬಂಧು ಬಾಂಧವರ ರಕ್ತಪಾತವನು ಬಂಧು ಬಾಂಧವರ ರಕ್ತಪಾತವನು ನೋಡನು ದೇವಾ ಈರಣದೊಳಗೆ ನೋಡನು ದೇವಾ ಈರಣದೊಳಗೆ ದ್ರೋಣರಯೋವ ಮೇಲಿಲ್ಲದ ಸದನ ದ್ರೋಣರಯೋವ ಮೇಲಿಲ್ಲದ ಸದನ ಸೋಗದಿ ಮುಳುಗಿದೆ ಈರಣದೊಳಗೆ ಮುಳುಗಿದೆ ಈರಣದೊಳಗೆ ಮನದಲ್ಲಿ ದೋಡ ಆಗಿರುವುದೀಗ ಸಹಿಸಲು ಈ ವ್ಯತೆಯ ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದ್ದೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆ ಭಂಗವಾಯಿತು ಅಗ್ರಜ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾಯಿಗಳಾಗಿ ನಿಂತಿರುವರು ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಸಾಧ್ಯವಿಲ್ಲವಣ್ಣ ಸಾಧ್ಯವಿಲ್ಲ ನಿನ್ನೆಯ ದಿನ ನಾನು ಸಹ ಪ್ರಯತ್ನಪಟ್ಟು ನಿರಾಶನಾಗಿ ಹಿಂದಿರುಗಿದನು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಅರ್ಜುನನು ಯುವ ವೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು ಈಗ ಅಗ್ರಜ ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ತಪ್ತಕರೊಡನೆ ಕಾದಾಡುತ್ತಿರುವರು ಅವರು ಹಿಂತಿರುಗುವ ಸಂಭವವಿಲ್ಲವಣ್ಣ ಸಂಭವವಿಲ್ಲ ಈಗಿದರ ಉಪಾಯವೇನು ರುಕೋದರ ಇದಕ್ಕೊಂದು ಜಾಗ್ರತೆಯಿಂದ ಇದಕ್ಕೊಂದು ಉಪಾಯ ಮಾಡಬೇಕು ಅಣ್ಣ ಇಲ್ಲದಿದ್ದರೆ ಮಾತು ದೊಡ್ಡಪ್ಪ ನಿನ್ನ ಕೈಯಲ್ಲಿ ಈ ಗದ ಇರುವಾಗ ನನ್ನ ಕೈಯಲ್ಲಿ ಈ ಖಡ್ಗ ಇರುವಾಗ
ನನ್ನ ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪ್ಪದೇವೆ ಈಗ ಮಲಗಿರುವಂತಹ ಅಪ್ಪ ತೇರು ದೊಡ್ಡಪ್ಪ. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಬಲೆನು. ಆದರೆ ಕೌರವ ಯೋಧರ ಬಾಣಗಳ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಇದೆ ಸಪಿತ. ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡುನಿ ಅಭಯ. ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡುನಿ ಅಭಯ. ತಿಳಿದು ನೋಡದ ಯುವ ಬೇರಿಸಿ ಕಡಿದು ವೈರಿಗಳ ತಿರಗಳೆಲ್ಲ ತಿಳಿದು ನೋಡನ ಯುವ ಬೇರಿಸಿ ಕಡಿದು ವೈರಿಗಳ ತಿರಗಳ ಕೆಳಗಿದರೆ ಕರುಳುಗಳ ಬಗೆದಿಡುವೆ. ಕೆಳದೊಳಗೆ ಕೆಳಗಿದರೆ ಕರುಳುಗಳ ಬಗೆದು ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಚಂದ ಪಾತನ ದಯವೊಂದಿರಲಿ ಇಂದಿರೇ ಸಭೆ ಎದುರಿಗೆ ಬರಲಿ. ತನ್ನ ಪಾತನ ದಯವೊಂದಿರಲಿ ಇಂದಿರೇಶನೇ ಎದುರಿಗೆ ಖಡ್ಗದಿಂದಲೇ ಚಿರವ ಛೇದಿಪೆ ಮರೆದೇನು ಬಗೆದಿಡುವೆ. ಖಡ್ಗದಿಂದಲೇ ಚಿರವ ಛೇದಿಪೆ ಮರೆದೇನು ಬಗೆದಿಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ ಅಭಯ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ನಾನು ಇವನು ಭೇದಿಸುವನು. ಅದಕ್ಕೆ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನನ್ನನ್ನು ಅರಸು ತಂದೆಯೇ. ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ ತಂದೆ. ನಿಮ್ಮ ಕಣ್ಮುಂದಿರುವ ಈ ಪಾರ್ಥ ಸುತನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಛಾತ್ರ ತೇಜಸ್ಸಿನ ಪ್ರಕಾಶದಿಂದ ಅದು ಜಾಲಮಾನವಾಗಿ ಬೆಳುತ್ತದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳೆದ ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ವೀರಧನಂಜಯನು ಅಭಿಮಾನದಿಂದ ತಲೆಗೊಳ್ಳಲಿ. ವೀರಪ್ರಸವಾದ ನನ್ನ ತಾಯಿ ಸುಭದ್ರೆಯು ಆನಂದಾಶ್ವಗಳನ್ನು ಸುರಿಯಿಸು. ಯೋಗ್ಯ ವಸಾರ ದೊರೆತಾಗ ಶತ್ರುಗಳಲ್ಲಿ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರ ಕಾಯ್ದ ಈ ಖಡ್ಗದಿಂದ ಅಡುಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸುವ ಕುಳಿತುಕೊಳ್ಳಲು ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲಿ ಓ ಚಕ್ರವೊಬ್ಬೆ ಈಗ ಅದಕ್ಕೆ ಸಮಯ ದೊರಕಿದ್ದು. ಈ ಸಮಯವನ್ನು ವ್ಯರ್ಥ ಮಾಡಬೇಡ ತಂದೆ. ನನ್ನ ಮಧ್ಯೆಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗ ಪಾರ್ಥನಷ್ಟೇ ಪರಾಕ್ರಮಶಾಲಿ ಎಂಬುದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆ ಮುಂದೆ ಅಭಿಮನ್ಯು ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಶೋಧನವಾಗದಿರಲಿ. ನಾನು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾನು ಸೈನ್ಯವನ್ನು ಕರೆದುಕೊಂಡು ಭಿನ್ನ ಮಾಡಿಬಿಡುವೆನು. ಅನಿರೀಕ್ಷಿತವಾಗಿ ಒದಗಿರುವ ಈ ಅವಕಾಶವನ್ನು ನಿರಾಕರಿಸಬೇಡ ಅಣ್ಣ, ನಿರಾಕರಿಸಬೇಡ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುತ್ತಿದ್ದೇನೆ. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಲಿಯದೆ ಪುನಃ ಅವನನ್ನು ಹೊಂದಲಿ. ಅಭಿಮನ್ಯು, ಮದಿ ಬಾಲೆಯ ಮದಿ ಬಾಲೆಯ ಬಾಲಕುಮಾರನೇ ಮದಿ ಬಾಲೆಯ ಅನವರತ ಅರಿಯ
ದೊಡ್ಡಪ್ಪ ಕುಮಾರ, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಈ ಸಿಂಹದ ಮರಿಗೆ ಭಯ ಭಯ. ಕುಮಾರ, ಭೀಮಸೇನ, ಜಾಗ್ರತೆ ಜಾಗ್ರತೆ. ಭಯವೇ ತಂದೆಯನೇ ಭಯವೇ ದ್ರೋಣರ ಚಕ್ರ ಯುವ ವೇದಿಕೆ ದ್ರೋಣರ ಚಕ್ರ ಯುವ ವೇದಿಕೆ ವೀರಾಗಣಿ ಅಂತ ನಾಮೆರವೆ ವೀರಾಗಣಿ ಅಂತ ನಾಮೆರವೆ. ಶುಭದಾಶವ ಪಡೆದ ವೀರವ ನನುಗನು ನೀನು ಮೆಚ್ಚಿಸಿ ಶುಭದಾಶವ ಪಡೆದ ವೀರವ ನಿನ್ನ ಶೌರ್ಯದಲ್ಲಿ ನೆರೆಯಲ್ಲಿ ರಣಭೂಮಿ ಶೌರ್ಯದಲ್ಲಿ ನೆರೆಯಲ್ಲಿ ರಣಭೂ ಹೂಮಳೆಗರಿಯಲ್ಲಿ ಸುರಗಣವೇ ಹೂಮಳೆಗರಿಯಲ್ಲಿ ಸುರಗಣವೇ. ವೀರರ ಹೃದಯವೆಲ್ಲದರೂ ಸಂಸ್ಕಾರಣ ಗೌರವ ವೀರರ ಹೃದಯವ ಸಂಸ್ಕಾರಣವ ವೈರಿಗಳ ಜಗಳ ನಡುಗಿಪ್ಪುದೆನ್ನಯ ವೈರಿಗಳ ಜಗಳ ನಡುಗಿಪ್ಪುದೆನ್ನೆ ವಿಜಯಧ್ವನಿ ಜಯ ಓಂಕಾರ ವಿಜಯಧ್ವನಿ ಜಯ ಓಂಕಾರ ವಿಜಯಧ್ವನಿ ಜಯ ಓಂಕಾರ. ಉತ್ತರ ಸ್ವಾಮಿ ನಮಸ್ಕರಿಸುವೆನು. ಉತ್ತರ ನಿನಗೆ ಮಂಗಳವಾಗಲಿ. ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ. ಉತ್ತರ, ನೀನು ನಿನ್ನ ದೇವನ ಸಂದರ್ಶನವನ್ನು ನಂಬಿದೆ ಪ್ರಿಯೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಲು ಹೇಳು ಉತ್ತರ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ.
ನಿನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಚಿತವು ಸಂಪಿಗೆಗಳು ನಗಲು ವನವು ನಿನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯು ನೀನಗಲು ವನವು ಶೃಂಗಾರ ರಾಣಿ ನಿನ್ನ ಅಂದವನು ವರುಣಿಸೆ ಚೆನ್ನ ಶೃಂಗಾರ ರಾಣಿ ನಿನ್ನ ಅಂದವನು ವರುಣಿಸೆ ಚೆನ್ನ ಈ ಹಂದಕ್ಕೆ ಸೋತೆನು ಸೋತೆ ನಾನು ಈ ಹಂದಕ್ಕೆ ಸೋತೆನು ಸೋತೆ ನಾನು ಮಂದಾರವು ಸಿಂಧೂರ ರಾಣಿವಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿವಾ ನನ್ನೊಲವೆ ಓಡಿವಾ ನಿನ್ನಂತರಂಗವ ನಾನೆಲ್ಲ ಬಲ್ಲೆನೋ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವ ನಾನೆಲ್ಲ ಬಲ್ಲೆನೋ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ಮಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಮಾಯಣ್ಣ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರವು ಸಿಂಧೂರ ರಾಣಿ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿವಾ ನನ್ನೊಲವೆ ಓಡಿವಾ ಸ್ವಾಮಿ ಸ್ವಾಗತ ಓ ಪ್ರಿಯತಮ ಓ ಪ್ರಿಯತಮ ಸ್ವಾಗತ ಓ ಪ್ರಿಯತಮ ಓ ಪ್ರಿಯತಮ ಓ ಪ್ರಿಯತಮ
ಉತ್ತರ, ನೀನು ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ ಪ್ರಿಯೆ. ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಹೇಳು ಉತ್ತರ. ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ದೇವ? ಏನು ಇಲ್ಲವೇ? ಆಹಾ, ಏನು ಇಲ್ಲವೇ ಉತ್ತರ? ಏನಿರಬಹುದು ನಾನೇ ಸ್ವಾಮಿ? ಹೇಳಲೆ? ಹೇಳಿ. ಹೇಳಲೆ? ಹೇಳುವರಾಗಿ ಪ್ರಭು. ಈ ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಪುನಃ ಕೂಡ ಅಗತ್ಯವಿದೆಯೇ? ನಾನದನ್ನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ಅತ್ತ ನೋಡು ಉತ್ತರ. ಆ ವಸಂತ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸಬಹುದು. ಇತ್ತ ನೋಡು ಉತ್ತರ. ಆ ಕೋಗಿಲೆಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಮೇಲೆ ನೋಡು ಉತ್ತರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದಯಿಸಲಿರುವ ಸರ್ವಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು ಪ್ರಿಯೆ. ಉತ್ತರ. ಸ್ವಾಮಿ, ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಉತ್ತರ. ಈ ವಿರಹ ಮತ್ತು ಸಮ್ಮಿಲನಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತರಾಗಿರುವೆವು. ಈ ಸಂತೋಷದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಸ್ವಾಮಿ. ಉತ್ತರ. ಉತ್ತರ. ತಡಬೇಕೆ ಬಾಯಿನಿಯ ನನ್ನ ಸೇರಲು ಅಲ್ಲವೇ? ಹೌದು ಉತ್ತರ. ಆಹಾ, ಅಲ್ಲೇ ನೋಡಿ ನೀಲಿ ವಾಲಿನ ತುಂಬಿದ ಹೊರಗೆ ಬಾರ. ನೀಲಿ ವಾಲಿನ ತುಂಬಿದ ಹೊರಗೆ ಬಾರ. ಸ್ವರ್ಗದ ಸರಿ ಸ್ವರ್ಗದ ಸರಿ ನೀಡುವಾಲಿಂಗದ ನೀಲಿ ಬಾನಿನ ತುಂಬಿದ ಸ್ವಾಮಿ, ಉತ್ತರ. ಇದೇಕೆ ಮುಖ ಭಂಗಿ? ಕಣ್ಮಣಿಯೇ ಪ್ರಿಯೆ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ. ಓನಲ್ಲೇ 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 ಏನೋ ಮೋಡಿ ಮಾಡಿದೆಯಲ್ಲೇ ನಿನ್ನಿ ನಗುವಲ್ಲಿ. ಏನೋ ಮೋಡಿ ಮಾಡಿದೆಯಲ್ಲೇ ನಿನ್ನಿ ನಗುವಲ್ಲಿ. ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ.
ಸಪ್ತಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ನೀ ನನಗೆ ಸಖಿಯಾದವಳೆ ಕಾಣದ ಸುಖವನ್ನು ತಂದವಳೆ ನೀ ನನಗೆ ಸಖಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ. ಪ್ರಿಯತಮೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಮನೋಹರ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೆ ನಿನ್ನಿ ನಡೆಯೊಳಗೆ ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೆ ನಿನ್ನಿ ನಡೆಯೊಳಗೆ ನಲಿದಿವೆ ಕೃತಿಲಯ ಪಾರ್ಶ್ವಗಳು ನಲ್ಲೆ ನಿನ್ನಿ ಮಾತೊಳಗೆ ನಲಿದಿವೆ ಸುತಿಲೆಯ ಪಾರ್ಶ್ವಗಳು ನಲ್ಲೇ ನಿನ್ನಿ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೆ. ಪ್ರಾಣೇಶ್ವರಿ ಪ್ರಾಣೇಶ್ವರ ಕಣ್ಮಣಿಯೇ ಪ್ರಿಯೆ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ. ಸ್ವಾಮಿ ಏಕೆ ಮುಖವನಿ ನನ್ನಿಂದ ಏನಾದರೂ ಅಪರಾಧವಾಯಿತೆ? ಅಪರಾಧವಲ್ಲ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಲು ಹೋಗಬೇಕಾಗಿದೆ. ಆದುದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಉತ್ತರ? ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಪ್ರಭು? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ. ನಗು ನಗು ಮುಖದಿಂದ ನನ್ನನ್ನು ಕಳಿಸಿಕೊಡು ಉತ್ತರ. ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಆದ್ದರಿಂದ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ. ಆ ದಿನ ನನ್ನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿಯದೆ ಎಸಲಿ. ಉತ್ತರ. ಈ ನಿನ್ನ ಮುದ್ದು ಕೋಮಲವಾದ ಹಸ್ತಗಳಿಗೆ
ತಾಳೆರುತ ಕೋಪವೇ ಆನಂದವ ನೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯ ಸೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆ ನಿಂತು ನೀ ಹೋಗುವೆ ಕಾರುಣ್ಯ ಸೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆ ನಿಂತು ನೀ ಹೋಗುವೆ ನೀರಾಜ ನೇತ್ರಾಳೆರುತ ಗೋಪವೇ ಆನಂದವ ನೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಭಾಮಿನಿ ಕೋಪ ಸಾಗಿದ ರೂಪ ಭಾಮಿನಿ ಕೋಪ ಸಾಗಿದ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಧೀರ ಕಾರುಣ್ಯ ಸಂಪನ್ನ ಲಾವಣ್ಯ ಧೀರ ವೀರಸತೆ ವೀರಸತೆ ವೀರಸತಿ ಎಂದು ರಾರಾಜಿಸೆ ನೀರಾಜ ನೇತ್ರಾಳೆರುತ ಕೋಪವೇ ಆನಂದವ ನೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನನಾದವಿದೇ ಬೇರೆ. ಹಾಸ್ಯಮಯಿ ಕಲಾಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿದರೆ ಇನ್ನು ಮುಂದೆ ವೀರಾಂಗಣೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಂತೆ ಸ್ವಾಮಿ. ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲ ಉತ್ತರ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಗೊಳ್ಳಾರದ ಪತ್ನಿಯು ವೀರಾಂಗಣಿಸಿಕೊಳ್ಳಬಲ್ಲಲೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಹಸರ್ಧನೆಯಾಗಿ ನೆರವೇರಿಸುವಳು. ಆಹಾ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ. ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ ಬೆಳಲಿಗೆ ಬಾಳನು ಸಹಿಯಾಗಿ
ನೋಡುತ್ತಿರುವುದು ಏನನ್ನು ಈಶ್ವರ? ಸರಳ ಪುತ್ತಲೆಯಲ್ಲಿ ಶಿರಿಷ್ಯದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಲೋಕ ಸಂಸಾರದ ದುಃಖ ಮಧ್ಯದ ಕೇಳಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ಧದಲ್ಲಿ ನೀನು ನಾರಿ ರತ್ನಳು, ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗು ತರುಣವೀರ. ಹಾಗಾದರೆ ನಿನಗೆ ಯಾವ ಗೌರವ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವ ಇಲ್ಲವೇ ಉತ್ತರ? ನಾಥ, ರಣಾಂಗದಲ್ಲಿ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ಧರ್ಮಗಳಾದ ಮಡಿದ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವರ್ಣನೆ ಕೇಳಿ ಆನಂದ ಬಾಷ್ಪನ ಸುರಿಸಿದ ಮಾತೆ ಯಾರು? ಉತ್ತರೆಯು ವೀರಸತಿ, ಅವಳಿಗೆ ಪತಿಯಾಜ್ಞೆಯೇ ದೇವರಾಜ್ಞೆಯಂತೆ ಸ್ವಾಮಿ. ಉತ್ತರ, ಇಂದಿನ ಮಹಾಕ್ಷೇತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ನನಗೋಸ್ಕರ ಅಳುವುದಿಲ್ಲವೆಂದೇಳು ಪ್ರಿಯೆ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ದೊಡ್ಡ ಕಂಬನಿಯು ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸುವೆನು. ಹೋಗು ತರುಣವೀರ. ಹಾಗಾದರೆ ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ ಉತ್ತರ. ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ಇನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ಇನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ಬಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು. ಬಳಿ ನೀನಿರಲು ಬಿಸಿಲೇ ನೆರಳು, ಮಧುಪಾನ ಪಾತ್ರೆ ನಿನ್ನೊಡಲು. ಮಧುವಿಲ್ಲದೆ ಮದವೇರಿಪ, ಮಧುವಿಲ್ಲದೆ ಮದವೇರಿಪ, ನಿನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ನಿನ್ನೀವದನ ಅರವಿಂದವನ ಹೂಬಾಣ ನಿನ್ನ ಬಿನ್ನಾಣ. ನಿನ್ನೀವದನ ಅರವಿಂದವನ ಹೂಬಾಣ ನಿನ್ನ ಬಿನ್ನಾಣ. ಒಲವೆಂಬದನ ಬಿಡೆಹುಂಬುತನ, ಒಲವೆಂಬದನ ಬಿಡೆಹುಂಬುತನ, ಬಾರನ್ನ ಚಿನ್ನವರಿಸನ್ನ. ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ಇನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ಸುಖ ಸವಿ ಪ್ರೇಮ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖನಸು ನಾಚಿ ನಗುವ ಚಂಚಲೆ, ಸಕ ತೋಳಿಂದ ನಾನಿನ್ನ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ, ತೋಳಿಂದ ನಾ ಬಳಸಲೆ. ಸುಖ
ಕೋಗಿಲೆ ಮುಖನಸು ನಾಚಿ ನಗುವ ಚಂಚಲೆ. ಕಣ್ಣೋಟಕ್ಕೆ ತನುವು ತಾಯಿಗಿದೆ. ಹೂವ ಮಡಿದು ತೂಗಿ ಜಡೆಯು ಹೂವ ಮುಡಿದು ತೂಗಿ ಜಡೆಯು ಬಾಗಿ ಬಳುಕುತ್ತಿದೆ. ನಾತಾಳೆ ವಿರಹ ವಾಸನೆಯಕ್ಕೆ ಪ್ರಿಯ ನಾತಾಳೆ ವಿರಹ ವಾಸನೆಯಕ್ಕೆ ಸುಖ ಸಂತೇನ ಬಲದ ಕೋಗಿಲೆ ಮುಖನಸು ನಾಚಿ ನಗುವ ಚಂಚಲೆ. ಸಕ ತೋಳಿಂದ ನಾನಿನ್ನ ಬಳಸಲು ಸುಖ ಸವಿ ಪ್ರೇಮ ಮನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಕುಮಾರ, ಅಮ್ಮ, ಕುರುಕ್ಷೇತ್ರದಂತಹ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರಾದಿ ವೀರನಿಗೆ ಎಂದೆಂದಿಗೂ ಅಪಜಯವಿಲ್ಲ ಕಂದ. ಹೌದು ತಾಯಿ, ಇಂದು ಸುಭದ್ರೆಯು ವೀರ ಮಾತೆ ಎಂಬುದನ್ನ ಜಗತ್ತಿಗೆ ತೋರಿಸುವನು. ನನ್ನನ್ನು ಅರಸು ತಾಯಿ. ಕುಮಾರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿದೆಯಂತೆ, ನಿಜವೇ ಕಂದ? ಹೌದು ತಾಯಿ, ನಿಮ್ಮ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವನು. ನನಗಿನ್ನು ಅಪಜಯವಿಲ್ಲ. ನನ್ನನ್ನು ಆಶೀರ್ವದಿಸು ಜನನಿ. ಈ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವೂ ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಹೋಗಿ ಬಾ ಕುಮಾರ. ಹಾಗೆ ಆಗಲಿ ಅಮ್ಮ. ಉತ್ತರ ಅಮ್ಮ, ನೋವೇನೆಂಬುದನ್ನೇ ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವುದು. ಇವಳನ್ನು ಕಾಪಾಡುವ ಭಾರ ನಿನ್ನದು ತಾಯಿ. ಇಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಕುಮಾರ, ಅಭದ್ರವನ್ನು ನುಡಿಯಬೇಡ ಕಂದ. ಅಂಜಿ ನಿರಾಶನಾಗುವುದಿಲ್ಲ. ಹೋಗಿ ಬಾ, ಜಯಶಾಲಿಯಾಗಿ ಹಿಂದಿರುಗು. ಹಾಗೇ ಆಗಲಿ ಅಮ್ಮ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲ ಜಯ, ಮಂಗಳವರ ಗುಣ ಶ್ರೀಲೋಲ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ
ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಳ ಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. बोलो भारत माता की, श्री रामचंद्र प्रभु की, वीर हनुमान की, श्री कृष्ण परमात्मा की, महादेवी की, भक्त मंडली की, आंजनेय स्वामी की, शनेश्वर स्वामी की, महादेवी की, बोलो भारत माता की. ಏನೇ ಬರಲಿ